ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಟೆಂಡರ್ ಕೊಕೊನಟ್ ಪುಡ್ಡಿಂಗ್ ಯಾವ ರೀತಿ ಮಾಡುವುದು ಅಂತ ಹೇಳಿಕೊಡುತ್ತೇನೆ. ಮೊದಲಿಗೆ ನಾನು ಇಲ್ಲಿ 2 ಬೊಂಡವನ್ನು ಕೆತ್ತಿ ಅದನ್ನು ನೀರನ್ನು ಹಾಕದ ಬಾವಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ಎಲ್ಲವನ್ನು ನಾನೀಗ ಒಂದು ಪಾತ್ರೆಗೆ ಹಾಕಿದ್ದೇನೆ. ನಂತರ ನಾನು ಬೊಂಡದ ದಪ್ಪ ಬಾವೆಯನ್ನು ಮಿಕ್ಸರ್ ಗ್ರೈಂಡರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು, ಜಾಸ್ತಿ ಏನು ಗ್ರೈಂಡ್ ಮಾಡೋದು ಬೇಡ. ನಂತರ ನಾನು 1.5 ಕಪ್ಪಷ್ಟು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನು ಅಮೂಲ್ ಅವರ ಮಿಥೈ ಮೇಡನ್ನು ಯೂಸ್ ಮಾಡ್ತಾ ಇದ್ದೇನೆ. 200 ಗ್ರಾಮಷ್ಟು. ನಿಮಗೆ ಯಾವ ಮಿಲ್ಕ್ ಮೇಡ್ ಬೇಕು ಆ ಮಿಲ್ಕ್ ಮೇಡನ್ನು ಯೂಸ್ ಮಾಡಿದರೆ ಆಯಿತು. ಇದನ್ನು ನಾನು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ನಂತರ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾದಲ್ಲಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದರೆ ಆಯಿತು. ಮಿಲ್ಕ್ ಮೇಡ್ ಆಪ್ಷನಲ್, ನಿಮಗೆ ಮಿಲ್ಕ್ ಮೇಡ್ ಬದಲಿಗೆ ಶುಗರನ್ನು ಸಹ ಯೂಸ್ ಮಾಡ್ಬೋದು. ನೋಡಿ, ಇದೀಗ ಹಾಲು ಬಿಸಿಯಾಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ನಾನು ಒಂದು ಪಾತ್ರೆಯಲ್ಲಿ ಬೊಣ್ಣದ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾವು ಚೀನಾ ಗ್ರಾಸನ್ನು ಹಾಕ್ತಾ ಇದ್ದೇನೆ. ಈ ಚೀನಾ ಗ್ರಾಸ್ ಕರಗುವ ತನಕ ನಾವು ಇದನ್ನು ಬಿಸಿ ಮಾಡಬೇಕು. ಇದು ಚೀನಾ ಗ್ರಾಸ್ ಯಾಕೆ ಹಾಕೋದಂದರೆ ಇದು ಸೆಟ್ ಆಗಬೇಕು, ನಾವು ಮಾಡುವ ಪುಡ್ಡಿಂಗ್ ಸೆಟ್ ಆಗಬೇಕು, ಅದಕ್ಕೆ ನಾವು ಚೀನಾ ಗ್ರಾಸ್ ಹಾಕೋದು. ಈಗ ಚೀನಾ ಗ್ರಾಸ್ ಸಂಪೂರ್ಣವಾಗಿ ಕರಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಗ್ರೈಂಡ್ ಮಾಡಿಟ್ಟ ಬೊಂಡದ ಬಾವೆಯನ್ನು ಹಾಕ್ತಾ ಇದ್ದೇನೆ. ಬೊಂಡದ ಬಾವೆ ಹಾಕಿದ ನಂತರ ಅದಕ್ಕೆ ನಾನು ಹಾಲನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಗಾರ್ನಿಷಿಂಗ್ಗೆ ಸ್ವಲ್ಪ ಪಿಸ್ತಾ ಹಾಗೂ ಬಾದಾಮನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ನಾನು ಇದನ್ನು ಒಂದು ಬೌಲಿಗೆ ಹಾಕಿ ಸೆಟ್ ಮಾಡ್ತಾ ಇದ್ದೇನೆ. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡ್ಬೋದು. ನೋಡಿ, ಇದೀಗ ಸಂಪೂರ್ಣವಾಗಿ ಸೆಟ್ ಆಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ನೊಟ್ಟಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.